ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಆಟೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಟೋದಲ್ಲಿ ನಮ್ಮ ಅಕ್ಕ ಆಫೀಸ್ಗೆ ಹೋಗ್ತಾ ಇದ್ಲು. ಅವಳು ಬಿಡ್ತೀನಿ ಬಾ ಕೊಟ್ಗೆಪಾಳ್ಯವ್ರಿಗೂ ಅಂತ ಕರ್ಕೊಂಡೋದ್ಲು. ಆದರೆ ಆಟೋದವ್ರಿಗೆ ನಾವು ಹೇಳಿಲ್ಲ ಕೊಟ್ಗೆಪಾಳ್ಯ ಮೇಲೆ ಹೋಗಿ ಅಂತ. ಅವರು ಸುಂಕದಕಟ್ಟೆ ಪೈಪ್ಲೈನಲ್ಲಿ ಒಳಗೆ ತೊಗೊಬಿಟ್ರು. ನಾನು ಅದಕ್ಕೆ ಅಲ್ಲಿಂದನೇ ಹಿಡ್ಕೊಂಡು ಕೊಟ್ಗೆಪಾಳ್ಯವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಈ ಕೊಟ್ಗೆಪಾಳ್ಯಗೆ ಟರ್ನ್ ಆಗೋ ರೋಡಲ್ಲಿ ಒಂದು ವೀವ್ ಇದೆ. ಆ ವೀವ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ವೀವ್ ಅಂದರೆ, ಹಳ್ಳಿಯಿಂದ ಸಿಟಿ ವ್ಯೂ ಥರ ಕಾಣಿಸುತ್ತೆ. ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೊಟ್ಗೆಪಾಳ್ಯ ಸಿಗ್ನಲ್ ಹತ್ರ ಸ್ಲೋಗನ್ಸ್ ಇರೋ ಅಂಥದ್ದನ್ನ ಪೋಸ್ಟರ್ಸ್ ಇದೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಸ್ಲೋಗನ್ಸೂ ಥಾಟ್ಫುಲ್ ಆಗಿದೆ. ನನಗೆ ಜಾಸ್ತಿ ಇಷ್ಟ ಆಗಿರೋದಂದರೆ ಎಜುಕೇಟ್ ಗರ್ಲ್ ಚೈಲ್ಡ್. ಇದೆಷ್ಟು ಚೆನ್ನಾಗಿದೆ ಅಂದರೆ ಥಾಟ್ಫುಲ್ ಆಗಿದೆ. ಯಾರು ಏನೇ ಮಾಡಿದ್ರು ಏನೇ ಬಿಟ್ಟರು ಎಜುಕೇಷನ್ ಅನ್ನೋದು ಮಾತ್ರ ಯಾವತ್ತೂ ಹೋಗಲ್ಲ. ಅದಕ್ಕೋಸ್ಕರ ಇದು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ನೆಕ್ಸ್ಟ್ ಹೇಳಿ. ಕೊಟ್ಗೆಪಾಳ್ಯಲ್ಲಿ ಹೆಂಗಿದ್ರು ನೋಡಿರ್ತೀರ ನೀವೆಲ್ಲ. ಇದಾದಮೇಲೆ ಕೊಟ್ಗೆಪಾಳ್ಯ ಬಸ್ ಸ್ಟ್ಯಾಂಡ್ ರೀಚ್ ಆದೆ. ಕೊಟ್ಗೆಪಾಳ್ಯ ಬಸ್ ಸ್ಟಾಪಿಂದ ಇನ್ನೊಂದು ಬಸ್ ಹತ್ಕೊಂಡು ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋದ್ಮೇಲೆ ಸೀನ್ಸ್ ಸ್ಟಾರ್ಟ್. ಸರ್ ಬಂದಿದ್ರು ನಮ್ಮ ಮನು ಅಕ್ಕ ಬಿಡ್ತಾ ಇಲ್ಲ. ಇನ್ನೂ ಕ್ಯಾಮ್ರಾದಲ್ಲಿ ತೋರಿಸಿ ನಾನು ನೀಟಾಗಿ ತಲೆ ಬಚ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ತರಲೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮನು ಅಕ್ಕ. ನೋಡ್ಕೊ ಬನ್ನಿ ಹೋಗಿ. ನನ್ನ ಕೈಲಿ ಗುಳ್ಳೆ ಸ್ಟಾರ್ಟ್ ಆಗೋಯ್ತು. ಮಸ್ಕಿಟೋ ಕಚ್ಚಿರೋದ್ರಿಂದ ಫುಲ್ಲು ಬಬಲ್ಸ್ ಥರ ಒಂದೇ ಸಲ ಎದ್ಬಿಡ್ತು ಎಲ್ಲನೂ. 2 ಕೈಗೂ ಆಗ್ಬಿಟ್ಟಿತ್ತು. ನಂಗೆ ಗೊತ್ತಿರಲಿಲ್ಲ ನನ್ನ ಮುಖದ ಮೇಲೆ ಆಗಿತ್ತಂತ. ಕ್ಲಾಸ್ ಮುಗಿದ್ಮೇಲೆ ಗೊತ್ತಾಯಿತು ಮುಖದ ಮೇಲೆ ಆಗ್ಬಿಟ್ಟಿದೆ ಅಂತ.